ಗುಮ್ ಗಣೇಶ ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ಟಿದ್ದೀರಾ? ಒಂದ್ ಕೆಲ್ಸ ಹಿಡಿದ್ರೆ ಅಚ್ಚುಕಟ್ಟ ಮಾಡಿ ಮುಗಿಸೋರ್ಗು ಬಿಡಲ್ಲ. ತಗೊಳ್ಳಿ 15 ಬ್ಲೌಸ್ಗೆ ಬಟ್ಟೆ. ಇದು 15 ಬ್ಲೌಸ್ ಹೊಲಿಕೆ ಕೂಲಿ. ನಮಗೋಸ್ಕರ ನೀನು ಎಷ್ಟು ತೊಂದರೆ ತಗೋತೀಯ. ಇದ್ರಲ್ಲಿ ತೊಂದ್ರೆ ಏನ್ ಬಂತಮ್ಮ? ನಿಮ್ಗೆ ಚೇತನ್ ಚಂದ್ರು ಹೇಗೋ ನಾನು ಹಾಗೆ ಅನ್ಕೊಳ್ಳಿ. ಅಮ್ಮ, ಇದ್ರಲ್ಲಿ ಅವಳಿಗೊಂದ್ ಬ್ಲೌಸ್ ಹೊಲ್ಬಿಡಿ. ಯಾರ್ಗಪ್ಪ? ಶೀಲುಗೆ. ಶೀಲು ಅಂದ್ರೆ ನಿನಗ್ ತುಂಬಾ ಪ್ರೀತಿ ಅಲ್ಲ? ನನ್ ಬಿಟ್ರೆ ಅವಳಿಗೆ ಯಾರಮ್ಮ ಇದ್ದಾರೆ ದಿಕ್ಕು? ನಾನ್ ತಾನೇ ಅವಳು ನೋಡ್ಕೋಬೇಕು. ನಮ್ಮನೆಗ್ ಬಂದ್ ಹೆಣ್ಣನ ನಾನ್ ಚೆನ್ನಾಗಿ ನೋಡ್ಕೊಳ್ದೆ ಹೋದ್ರೆ ದೇವ್ರ ಮೆಚ್ತಾನ? ಚೆನ್ನಾಗ್ ಮಾತಾಡ್ತೀಯ. ಬರ್ತೀನಿ. ಏನ್ ಯಜಮಾನ್ರು ಮನೆ ಕಡೆ ಹೊರಟ್ರು? ಮನೆ ಶ್ರೀಮತಿ ಒಬ್ಳೆ ಇದ್ದಾಳೆ. ಲೇಟ್ ಆಗಿ ಹೋದ್ರೆ ಬೇಜಾರ್ ಮಾಡ್ಕೊತಾಳೆ ಅಷ್ಟೇ. ಏಯ್, ನಮ್ಮ ಹತ್ರನೇ ರೀಲ್ ಬಿಡ್ತೀಯನೋ? ಅದ್ಕೆ ಇವನು ಹೆಂಡತಿ ಕಂಡ್ರೆ ಕೂತಲ್ಲೇ ಮೊಟ್ಟೆ ಇಟ್ಬಿಡ್ತಾನೆ. ಏ ಚಂದ್ರು, ನನ್ನ ಏನಂತ ತಿಳ್ಕೊಂಡಿದ್ಯೋ? ಭೂಪತಿ ಗಂಡು ಕಣೋ, ಭೂಪತಿ ಗಂಡು. ಈ ಧೈರ್ಯ ನೋಡಿ ನನ್ನ ಹೆಂಡತಿ ಏನಂತ ಬಿರ್ದು ಕೊಟ್ಟಿದ್ದಾಳೆ ಗೊತ್ತಾ? ಏನಂತಪ್ಪ? ಗಮ್ ಗುಮ್ ಗಣೇಶ ಅಂತ. ಓಹೋ, ಅಂದ್ರೆ ಗಂಡದೆ ಗುಂಡ್ಗೆ ಇರುವಂತ ಗಣೇಶ ಅಂತ. ನಾನು ಕಂಡ್ಬಿಟ್ರೆ ಸಾಕು ಗಡಗಡ ಅಂತ ನಡುತ್ತಾಳೆ. ನನ್ನ ಕಾಲ್ ಸಪ್ಳ ಕೇಳಿದ್ರೆ ಸಾಕು ಗುಬಕ್ಕಂತ ಗುಬ್ರ ಹಾಕೊಂಡು ಒಳ ಸೇರ್ಕೊಂಡ್ಬಿಡ್ತಾ. ಹೆಂಡತಿನ ಹಾಗೆಲ್ಲ ಹೆದರ್ಸ್ಬಾರ್ದು ಕಣೋ. ಲೇ, ನೀನು ಬಚ್ಚ ಕಣೋ. ಸಂಸಾರದ ವಿಷಯ ನಿನಗೇನು ಗೊತ್ತಿಲ್ಲ. ಹೆಂಡತಿನ ಹತೋಟಿಲಿ ಇಟ್ಕೊಳ್ದೇನೆ ಹೋದ್ರೆ ಗಂಡಂದ್ರನ್ನ ಹರಾಜ್ ಹಾಕ್ಬಿಡ್ತಾರೆ ಕಣೋ. ಅದಕ್ಕೆ ನಾನು ನನ್ನ ಹೆಂಡತಿನ ಹಾಗಿಟ್ಕೊಂಡಿರೋದು. ನಾನು ಕಂಡ್ಬಿಟ್ರೆ ಸಾಕು ಹುಲಿನ ಕಂಡು ಹುಲ್ಲೆ ಮರೀತಾರ ಗಡಗಡ ಗಡಗಡ ಗಡಗಡ. ನಿನ್ ಹೆಂಡ್ತಿ ಬಂದ್ಬಿಟ್ಲಲ್ಲೋ? ನನ್ನ ಹೆಂಡತಿ ಬಂದ್ಲ. ಶೀಲು, ನಂದೇನು ತಪ್ಪಿಲ್ಲ. ಅಷ್ಟೊಂದು ಹಣಕ್ಕೆ ಏನ್ ಮಾಡ್ತೀರಾ? ಏನ್ ಮಾಡೋದು? ಮನೆ ಮೇಲೆ ಸಾಲ ತಗೋತೀನಿ. ದಯವಿಟ್ಟು ಬೇಡಿ. ಒಂದ್ಸಲ ಮನೆ ಮೇಲೆ ಸಾಲ ತಗೊಂಡು ನಿಮ್ ತಾಯಿನ ಕಳ್ಕೊಂಡ್ರಿ. ತುಳಸಿ, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಯಾಕೆ ಆಣೆ ಇಡ್ತೀಯ? ನಿನಗೆ ಇಷ್ಟ ಇಲ್ಲದ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಭಾನುವಾರ ತಕ್ಕ ಬಾಡಿ ಹೋಗ್ತಾ ಇರೋ ತರ ನೋಡ್ಕೋತಿದ್ರಿ. ಬಾ ಅಪ್ಪ, ವೀಸಾ ಪಾಸ್ಪೋರ್ಟ್ ಎಲ್ಲ ರೆಡಿ. ಒಂದು 15,000 ರೂಪಾಯಿ ಹಣ ಬೇಕು. ಎಂತ ಕೇಳ್ತೀನಿ ನಾನು? ನನ್ ಕಂಡವರೆಲ್ಲ ಕಾಸು ಕೇಳ್ತಾರಲ್ಲಪ್ಪ. ನಾನು ಹಾಸಿಗೆ ಮೇಲೆ ಸತ್ತೋಗ್ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಲ್ಲೋ. ಈಗ ನಾನೇಪ ಮಾಡ್ಲಿ? ಅಳ್ಬೇಡಪ್ಪ, ನಾನ್ ಸಂಪಾದನೆ ಮಾಡಿ ನಿನ್ ಹಣನ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ಹಣ ಕೇಳೋವಾಗ ಎಲ್ರು ಹೀಗೆ ಹೇಳೋದು. ಸಾಲ ತೀರ್ಸಿದ ಮಗ ಯಾರು ಇಲ್ಲ. ನಾನ್ ಎಲ್ರಾಗಲ್ಲಪ್ಪ, ದೇವ್ರಾಡಗ್ ನಿನ್ ಸಾಲ ತೀರಿಸ್ತೀನಿ. ಹಾಗಾದ್ರೆ 4 ಲಕ್ಷ ರೂಪಾಯಿ ಬಾಕಿ ಕೊಡು. 4 ಲಕ್ಷ? ಯಾವ್ದಪ್ಪ? ನೀನು ಹುಟ್ಟಿದಾಗಿನಿಂದ ಇವತ್ತಿನ ತನಕ ನೀನು ಊಟ, ತಿಂಡಿ, ಬಟ್ಟೆ, ವಿದ್ಯೆ ಇವೆಲ್ಲಕ್ಕೂ ಕೊಡ್ಲಿಲ್ವೇನೋ? ಒಂದೊಂದು ನಯಾ ಪೈಸಕ್ಕೂ ಡೈರಿನ ಲೆಕ್ಕ ಬರೆದಿಟ್ಟಿದ್ದೀನಿ. ಬಡ್ಡಿ ಸಮೇತ 4 ಲಕ್ಷ ರೂಪಾಯಿ ಆಗಿದೆ. ಈಗ ಇನ್ನೂ 15,000 ರೂಪಾಯಿ ಕೊಡಿ, ಅಮೇರಿಕಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದೀಯಲ್ಲ. ಹಳೆ ಬಾಕಿ ಕೊಡದೆ ಹೊಸ ಸಾಲ ಹೇಗೋ ಕೊಡ್ಲಿ? ಹಣ ಹಣ ಅಂತ ಯಾಕಪ್ಪ ಹೊಡ್ಕೋತೀಯ? ಹುಟ್ಟದಾಗ ಹೊತ್ಕೊಂಡ್ ಬರ್ಲಿಲ್ಲ, ಸತ್ತಾಗಂತೂ ಹೊತ್ಕೊಂಡೋಗಲ್ಲ. ಏಯ್, ನಾನ್ ನಿಮ್ಮ ಅಪ್ಪ ಕಣೋ. ನೀನು ಬರೀ ಭಗವದ್ಗೀತೆ ಓದಿರೋದು. ನಾನು ಋಗ್ವೇದ, ಯಜುರ್ವೇದ, ಸಾಮವೇದ, ಆಯುರ್ವೇದ ಎಲ್ಲ ಓದಾಕ್ಬಿಟ್ಟಿದ್ದೀನಿ. ನೀನ್ ಅಮೆರಿಕಕ್ಕೆ ಹೋಗ್ಬೇಕಾಗಿಲ್ಲ. ಅಲ್ಲಿ ನಿನಗೆ ಏಡ್ಸ್ ಬಂದು ಇದ್ದಕ್ಕಿದ್ದಂಗೆ ನೀನ್ ಗೊಟಕ್ ಅಂದ್ಬಿಟ್ರೆ ನನಗ್ ಕೊಡ್ಬೇಕಾಗಿರೋ 4 ಲಕ್ಷ ರೂಪಾಯಿ ಸಾಲ ನಾ ಯಾರು ಕೊಡ್ತಾನೆ? ನಿನ್ನ ಹತ್ರ ಮಾತಾಡೋ ಬುದ್ಧಿ ಇಲ್ಲ. ಮಾತ್ರ ಲಕ್ಷ್ಮಿಯೇ, ನಿನ್ ಕೈ ಮುಗಿದು ಕೇಳ್ಕೋತೀನಿ. ಈ ಖಜಾನೆ ಬಿಟ್ಟು ಮಾತ್ರ ಎಲ್ಲೂ ಹೋಗ್ಬೇಡಮ್ಮ ತಾಯಿ. ನನ್ ಕೈ ಬಿಡ್ಬೇಡಮ್ಮ. ಒಂದನಾ? ಏಯ್, ದೇವ್ರು ಒಂದಲ್ಲ ಅಂತ 2 ಕಣ್ ಕೊಟ್ರು. ಹೋಗೋರು ಬರೋಲ್ಲ ಡಿಕ್ಕಿ ಹೊಡಿತಿಯಲ್ಲ. ನಿಂದೇ ತಪ್ಪು. ಓವರ್ ಸ್ಪೀಡ್ ಅಲ್ಲಿ ನುಗ್ಗಿದ್ರೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಗೊತ್ತಿಲ್ಲ? ಎಷ್ಟೇ ಸ್ಪೀಡ್ ಆಗಿ ಬಂದ್ರು ಬ್ರೇಕ್ ಅಂತ ಒಂದು ಇರುತ್ತಲ್ಲ. ಅಂದ್ರೆ ನೀನ್ ಬ್ರೇಕ್ ಹಾಕ್ಲಿಲ್ಲ, ಅವಳು ಸ್ಪೀಡ್ ಗಮನಿಸ್ಲಿಲ್ಲ, ಆಕ್ಸಿಡೆಂಟ್ ಆಗೋಯ್ತು. ಪೊಲೀಸ್ನವ್ರು ಬರಕ್ ಮುಂಚೆ ನೀವೇ ಕಾಂಪ್ರಮೈಸ್ ಮಾಡ್ಕೊಂಡು ಹೊರಟಿ. ಅದ್ ಸರಿ, ನೀನೇ ಯಾವಾಗಪ್ಪ ಅಮೆರಿಕ ಹೋಗೋದು? ನಾಳಿದ್ದು. ಓ, ಅದಕ್ಕೆ ನಮ್ಮ ಹತ್ರ ಆಶೀರ್ವಾದ ತಗೊಳಕ್ ಬಂದ್ಯಾ? ಅವರಲ್ಲಿ ನಿಮ್ಮ ಹತ್ರ ಅವನ ಆಶೀರ್ವಾದ ತಗೋತಾನೆ. ಅಣ್ಣ ಅತ್ತಿಗೆ ಹತ್ರ ತಗೋಣ ಅಂತ ಬಂದೆ. ಒಳಗಡೆ ದಯಮಾಡ್ಸಿ. ನಾಲ್ಕು ದಿವಸದಿಂದ ಎಲ್ಲೋಗಿದ್ದೆ? ಅಮೆರಿಕ ಹೋಗುದು ಅಂದ್ರೆ ಸುಮ್ನೆನಾ? ಎಷ್ಟು ಏರ್ಪಾಡ್ ಮಾಡ್ಬೇಕು? 2 ನಿಮಿಷ ಬಂದ ನೋಡಕ್ ಪುರ್ಸತ್ ಸಿಗ್ಲಿಲ್ಲ? ಈಗ ಸಿಕ್ತು, ಬಂದಿದ್ದೀನಿ. ಪ್ರೀತಿಯಿಂದ ಹತ್ರ ಬಂದಾಗ ರುದ್ರಕಾಳಿ ತರ ಆಗ್ಬೇಡ. ತ್ರಿಪುರ ಸುಂದರಿಯಾಗಿ ದರ್ಶನ ಕೊಡು. ಧರ್ಮ ದರ್ಶನ ಕೊಡ್ತಾ ಇದೀನಿ, ಸಂತೋಷನಾ? ನಾ ಅಮರ್ ಬಂದಿದ್ದಾನೆ. ಬಾಪ ಅಮರ್, ಬಾ. ನಾಡಿದ್ದು ಅಮೆರಿಕಾಗ್ ಹೋಗ್ತಾ ಇದ್ದೀನಿ.
ನಿಮ್ಗೆಲ್ಲ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ದೇವ್ರು ನಿನ್ನನ್ನು ಸುಖವಾಗಿಟ್ಟಿರ್ಲಿ. ಅಮೆರಿಕಾದಿಂದ ದೊಡ್ಡ ಡಾಕ್ಟರ್ ಆಗಿ ಒಳ್ಳೆ ಹೆಸರು ತಗೊಂಡ್ ಬಾಪ್ಪ. ನೀನ್ ಎಷ್ಟೇ ದೊಡ್ಡ ಡಾಕ್ಟರ್ ಆದ್ರೂ ನಮ್ಮ ಜನಕ್ಕೆ ನಿಮ್ಮಂಥವ್ರ ಸೇವೆ ಅಗತ್ಯ ಇದೆ. ಮರೆಯದೆ ಹಿಂದಿರುಗಿ ಬಾ. ಆಯ್ತು. ಆಶಾ, ಅಮರ್ಗೆ ಕಾಫಿ ಕೊಡು, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಕಾಫಿ ಕೊಡು. ಹೇಯ್, ಆಶಾ ಆಶಾ ಏನ್ ಅದ್ಕೆ ಗಂಟೆ 8:30 ಆಯ್ತು, ಇನ್ನು ಬೆಡ್ ಕಾಫಿನೇ ಬಂದಿಲ್ಲ. ಈ ಸಾಕಮ್ಮಸ್ ಕಾಫಿ ಇಂಡಿಯನ್ ಕಾಫಿ ಅಂತ ಹೆಸರು ಕೇಳಿದೀನಿ, ಆದ್ರೆ ಬೆಡ್ ಕಾಫಿ ಬೆಡ್ಶೀಟ್ ಕಾಫಿ ಅಂತ ಹೆಸರು ಕೇಳಿಲ್ವೇ? ಈಗ ನಾನ್ ಹೇಳ್ಕೊಡ್ತೀನಿ. ಹೋಗೋನ್ ಲಟ ಕಾಫಿ ತಗೊಂಡ್ ಬಾ. ನಮ್ಮ ಮನೇಲಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡ್ಬೇಕು, ಆಮೇಲೆ ಕಾಫಿ ಕುಡಿಬೇಕು. ಪೂಜೆ ಅಭಿಷೇಕ ಎಲ್ಲ ರಾತ್ರಿ ಕನಸಿನಲ್ಲೇ ಮಾಡಾಯ್ತು. ಹೋಗ್ ಕಾಫಿ ತಂದ್ಕೊಡು. ಕಾಫಿನೂ ಕನಸಿನಲ್ಲೇ ಕುಡಿಬೇಕಾಗಿತ್ತು. ದೊಡ್ಡವ್ರ ಮಾತ್ಗೆ ಇದೇನಾ ಮರ್ಯಾದೆ ಕೊಡೋದು? ಅದಕ್ಕೆ ನಾದ್ಮೇಲೆ ಮರ್ಯಾದೆ ಮುಖ್ಯ ಅಲ್ಲ, ಪ್ರೀತಿ ಮುಖ್ಯ. ಬನ್ನಿ ಅದಕ್ಕೆ ಸ್ನಾನ ಮಾಡಕ್ಕೆ, ಬನ್ನಿ ಅದಕ್ಕೆ. ಶ್ರೀ ತುಳಸಿ ಜಯ ತುಳಸಿ ಜಯ ಜಯ ತುಳಸಿ, ಶ್ರೀರಾಮ ತುಳಸಿ ವರ ಶ್ರೀ ಕೃಷ್ಣ ತುಳಸಿ. ಅಬ್ಬಬ್ಬಬ್ಬಾ, ತಲೆ ಎಲ್ಲ ಸಿಡ್ದೋಗ್ತಾ ಇದೆ. ಓಹೋ, ನಿಂಗ್ ತಲೆ ಬೇರೆ ಇದೆಯೇನೆ? ಏನ್ರಿ ನೀವು ನನ್ನ ಹಾಸ್ಯ ಮಾಡ್ತೀರಾ? ನನಗ್ ಬೆಡ್ ಕಾಫಿ ಕುಡಿಯೋ ಅಭ್ಯಾಸ ಇದೆ ಅಂತ ನಿಮ್ಗೂ ಗೊತ್ತಿದೆ ತಾನೆ? ಗೊತ್ತಿದೆ ಕಣೆ, ಆದ್ರೆ ಏನ್ ಮಾಡ್ಲೆ ಮೀನಾ, ನಮ್ಮನೇಲಿ ಬೆಡ್ ಕಾಫಿ ಎಲ್ಲ ಪದ್ಧತಿ ಇಲ್ಲ. ನೀನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಣೆ. ಅದಕ್ಕೆ ಅದಕ್ಕೆ ಸ್ಪೆಷಲ್ ಕಾಫಿ ರೆಡಿ. ಇದನ್ ಕುಡಿದ್ರೆ ತಲೆ ನೋವು ಮಾಯ. ಟಣನ್ ಟನ್ ಟಣನ್ ಟನ್ 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 ಟಣನ್ ಟನ್. ಯಾಕೆ, ಏನಾಯ್ತು? ಸಕ್ಕರೆಗೆ ಬಂದು ಉಪ್ಪು ಹಾಕಿದಾಳೆ. ಶುದ್ಧ ತುಂಟಿ, ಯಾವಾಗ್ಲೂ ಹೀಗೇನೆ. ಸಾಕ್ ಸುಮ್ನೆ ಇರಿ, ನೀವೆಲ್ಲ ಅವಳನ್ನ ತಲೆ ಮೇಲೆ ಕೂರ್ಸ್ಕೊಂಡಿದ್ದೀರಾ, ಅದಕ್ಕೆ ಹೀಗಾಡ್ತಾಳೆ. ಇನ್ನೊಂದ್ಸಾರಿ ನನ್ ತಂಟೆಗೆ ಬರ್ಲಿ, ಸರಿಯಾದ ಬುದ್ಧಿ ಕಲಿಸ್ತೀನಿ. ಓಕೆ ಓಕೆ ಓಕೆ, ಅವಳ ಬದಲು ನಾನೇ ಕ್ಷಮೆ ಕೇಳ್ತೀನಿ. ಕ್ಷಮಿಸ್ಬಿಡು. ಚೆನ್ನಾಗಿದ್ದೀರಿ ನೀವು ಮಾಡೋದು, ತರಲೆ ಮಾಡೋದು ಅವಳು, ಕೈ ಮುಗಿಯೋದು ನೀವಾ? ಡಾರ್ಲಿಂಗ್ ಡಾರ್ಲಿಂಗ್ ಡಾರ್ಲಿಂಗ್, ನೀನ್ ಕೋಪಿಸ್ಕೊಂಡ್ರೆ ನಂಗೆ ತುಂಬಾ ಕಷ್ಟ ಆಗುತ್ತೆ. ನೋಡು, ನಾಳೆ ಬೆಳಗ್ಗೆಯಿಂದ ನಾನೇ ಬೆಡ್ ಕಾಫಿ ಮಾಡ್ಕೊಡ್ತೀನಿ. ಓಕೆ, ನೀನ್ ಮಾತ್ರ ಸಂತೋಷವಾಗಿರ್ಬೇಕು. ಓ, ಆಗ್ಲೇ 9:30 ಆಗೋಯ್ತು. ಇವತ್ತು ಸಾಯಂಕಾಲ ನಾನು ಬರೋದು ತುಂಬಾ ಲೇಟ್ ಆಗುತ್ತೆ. ತಾವು ದಯವಿಟ್ಟು ನಗ್ನಗ್ತಾ ಇರ್ಬೇಕು, ಕಾಮ್ ಆಗಿರ್ಬೇಕು, ಯಾವ್ದಕ್ಕೂ ಅಪ್ಸೆಟ್ ಆಗಬಾರ್ದು. ಓಕೆ, ಬರ್ಲಾ? ಕಣ್ಣೋಟದಲ್ಲೇ ನೀ ಬಿಡಲು ಮನ್ಮಥನ ಬಾಣ, ನಾ ಹೂಡುವೆ ಒಡನೆಯೇ ಮುತ್ತಿನ ಬಾಣ. ಆಹಾ, ಏನಿದು? ರತಿ ಮನ್ಮಥರ ವಿರಹ ವೇದನೆಯೋ ಅಥವಾ ಹರೆಯದ ಹುಡುಗಿಯ ಶೃಂಗಾರ ಕಲ್ಪನೆಯೋ? ಪ್ರೀತಿಯ ಗೆಳತಿ, ನಿನ್ನ ರಸ ನಿಮಿಷಕ್ಕೆ ಭಂಗ ತಂದದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಶೀಲಾ, ಸಾಕ್ ಮಾಡೆ ನಿನ್ ಡ್ರಾಮಾ ಡೈಲಾಗ್ನ. ಯಾವಾಗ ಬಂದ್ಯೆ? ಪ್ರೇಮದ ಅಂಧಕಾರದಲ್ಲಿ ಮುಳುಗಿ ಫೋಟೋ ಮುಂದೆ ಕುಳಿತು ಒಬ್ಬಳೇ ಕವಿತೆ ಹೇಳುತ್ತಿದ್ದೆಯಲ್ಲ, ಆಗ ಯಾವನೇವನು ಪ್ರಿಯಕರ ಎಮ್ಮೆಕರ ಅದನ್ನ ಆಮೇಲೆ ಹೇಳ್ತೀನಿ. ನಿನ್ ಮದ್ವೆಗೆ ಯಾಕೆ ನನ್ನ ಕರೀಲೇ ಇಲ್ಲ? ಏನೋ ಅವಸರವಾಗಿ ಮದುವೆ ಮಾಡ್ಕೊಂಡ್ಬಿಟ್ಟೆ. ತುಂಬಾ ಜನನ ಕರೆಯಕ್ಕಾಗ್ಲಿಲ್ಲ ಕಣೆ. ಸ್ವೀಟ್ ತಂದಿನಿ, ತಗೋ. ಶೀಲಾ, ನಿನ್ ಗಂಡ ಹೇಗಿದ್ದಾರೆ? ತುಂಬಾ ಒಳ್ಳೆಯವನು ಕಣೆ. ಹೆಂಡತಿ ಅಂದ್ರೆ ಹೇಗ್ ಹೆದರ್ಕೋಬೇಕು, ಹೇಗ್ ಗೌರವ ಕೊಡ್ಬೇಕು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಸ್ಟ್ಯಾಂಡ್ ಅಂದ್ರೆ ನಿಂತ್ಕೋತಾನೆ, ಸಿಟ್ ಅಂದ್ರೆ ಕೂತ್ಕೋತಾನೆ. ಸ್ಟ್ಯಾಂಡ್ ಸಿಟ್, ಸ್ಟ್ಯಾಂಡ್ ಸಿಟ್ ಹೇಳ್ತಾನೇ ಇದ್ರೆ ಉಟ್ಬೈಸ್ ಮಾಡ್ತಾನೇ ಇರ್ತಾನೆ. ರಿಯಲಿ ಮೀನಾ, ನಾನ್ ಎಂಥ ಗಂಡನ್ ಪಡ್ಕೋಬೇಕು ಅಂತ ಆಸೆ ಪಟ್ಟಿದ್ನೋ ಅದೇ ತರ ಗಂಡ ಸಿಕ್ಕಿದಾನೆ. ಐ ಆಮ್ ವೆರಿ ಲಕ್ಕಿ. ಹೌದಾ? ನೀನು ಅಷ್ಟೇ, ನೋಡಿ ಲವ್ ಮಾಡು. ಈ ಗಂಡಸರ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳಿಲ್ಲ ಅಂದ್ರೆ ನಮ್ಮನ್ನೇ ನುಂಗ್ ಬಿಡ್ತಾರೆ. ನಿನ್ ಗಂಡನ ಹೆಸರು? ಗಣೇಶ. ಏನು? ಬಾ. ಮನೆ ತುಂಬಾ ದೊಡ್ಡದಾಗಿದೆ. ಅಯ್ಯೋ, ನನಗೆ ಸಂಬಂಧಪಟ್ಟದೆಲ್ಲ ಹಾಗೇನೆ, ಎಲ್ಲ ದೊಡ್ಡದೇ. ಗಣೇಶ, ಯಾಕೋ ಹಾಗೆ ನೋಡ್ತಿದೀಯಾ? ಇಲ್ಲಿ ಬಾರೋ, ಇಲ್ಲಿ ನೀನು ಬಾಮ್ಮ. ಎಲ್ಲಿ ನೋಡ್ತೀಯೋ? ನನ್ ನೋಡ. ಅಯ್ಯೋ, ನನ್ ಕರ್ಮ, ನಿನ್ ದಿನ ನೋಡ್ತಾನೇ ಇರ್ತೀನಿ. ಆದ್ರೆ ಹೆಂಗ್ಸ್ ಯಾರು ಅಂತ ಪಕ್ಕದಲ್ಲಿ ನಿಂತಿರೋದ್ ನೋಡಿದ್ರೆ
ಗೊತ್ತಾಗಲ್ವಾ? ಹಾ ಗೊತ್ತಾಯ್ತು ಯಾರು ಹೇಳು? ಹಾ ನಿಮ್ಮ ಅಕ್ಕ ಒಬ್ಬಳು ರಾಕ್ಷಸ ಇದ್ಲು, ಕೋಪದಲ್ಲಿ ಕೈ ಬೆಳ್ ಕಚ್ಬಿಟ್ಟು ಓಡ್ ಹೋಗ್ಬಿಟ್ಲು ಅಂತ ಹೇಳ್ತಿದ್ಯಲ್ಲ, ಆ ಬ್ರಹ್ಮ ರಾಕ್ಷಸನೇ ಅವಳು. ಹುಟ್ಟಾಳ ಉತ್ಸವಾಯಿ ಇವಳು ಕಟ್ಟೆ ಕೃಷ್ಣಪ್ಪನ ಹೆಂಡತಿ ದೊಡ್ಡಿ ತುಂಗಮ್ಮ. ಅಂದ್ರೆ ನೀನ್ ಹೆಂಡ್ತಿನಾ? ಏಯ್ ಹಾ? ನಿಮ್ಮ ಅಮ್ಮನ ಕಾಲಿಗೆ ನಮಸ್ಕಾರ ಮೇಡ. ಇವಳು ಅಮ್ಮ ಅಲ್ಲ, ಗುಮ್ಮ. ವಾ ನೀನಾದ್ರು ನಿಮ್ಮ ಅತ್ತೆ ಕಾಲಿಗೆ ನಮಸ್ಕಾರ ಮಾಡಮ್ಮ. ಹೇಳು ಅತ್ತೆ ಅಲ್ಲ, ಹೆಸರು ಕತ್ತೆ. ಏನ್ರಿ ನಿಮ್ ಮಗ ಸೊಸೆ ಇಬ್ರು ನಂಗೆ ಅವಮಾನ ಮಾಡ್ತಿದ್ದಾರೆ. ಅಯ್ಯೋ ಹೊಟ್ಟೆ ಕಿಚ್ಚು ತುಂಗು, ಹೊಟ್ಟೆ ಕಿಚ್ಚು. ಇಷ್ಟು ದಿನ ಈ ಅರಮನೆಯಲ್ಲಿ ಸಚ್ದೇವಿ ಇಲ್ದೇ ಇರೋ ದೇವೇಂದ್ರ ಇರೋ ಆಗಿದ್ದೆ. ಈಗ ನೀನ್ ಬಂದು ನನ್ ಬಾಳು ಬೆಳಕಾಗೋಯ್ತು, ರಾಧಾಕೃಷ್ಣ ಸಮಾಗವಾದಾಗ ಆಗೋಯ್ತು. ಇನ್ಮೇಲೆ ಈ ಮನೆನೇ ಬೃಂದಾವನ, ಹಗಲು ರಾತ್ರಿ ವೇಣುಗಾನ. ಅಪ್ಪ ನೀನ್ ಮನುಷ್ಯನ? ಮಹಾಲಕ್ಷ್ಮಿ ಆಗಿದ್ದು ನಮ್ಮ ಅಮ್ಮನ ಸ್ಥಾನಕ್ಕೆ ಯಾವ್ದೋ ಪೆಡಂಬೂತಂಗ್ ಕರ್ಕೊಂಡ್ ಬಂದಿದ್ಯಲ್ಲ, ನಿನ್ ಕಣ್ಣಲ್ಲಿ ಗೂಬೆ ಕೂತಿದ್ಯೆ. ಅಯ್ಯೋ ಪಾಪಿ, ಪೆಡಂಬೂತ ಅಂತೀಯೇನೋ? ಲಕ್ಷ್ಮಿ, ಧನಲಕ್ಷ್ಮಿ ಕಡೋ. ಈ ತೊಟ್ಟಿ ತುಂಗಮ್ಮ ಬುಟ್ಟಿ ಭದ್ರಪ್ಪನ ಅನಾಥಾಶ್ರಮಕ್ಕೆ ಬಂದು, ನಾನು ಬಾಲವಿದ್ವೆ, ದಿಕ್ಕಿಲ್ಲದವಳು, ಬೇಕಾದಷ್ಟು ಆಸ್ತಿ ಇದೆ, 2 ಲಕ್ಷ ರೂಪಾಯಿ ಕೊಡ್ತೀನಿ, ನನಗೊಂದು ಮಗು ಕೊಡಿ ಅಂತ ಕಣ್ಣೀರ್ ಸುರಿಸು. 2 ಲಕ್ಷ ರೂಪಾಯಿ ಇರ್ತಕ್ಕಂತ ಒಂದು ಹೆಣ್ಣು ಕಣ್ಣೀರ್ ಸುರಿಸ್ತಾ ನನ್ನ ಕಣ್ಣೆದ್ರಿಗೆ ಬಂದು ನಿಂತ್ಕೊಂಡ್ರೆ ನಾನು ಸುಮ್ಮನಿರ್ತೀನ? ಹತ್ರ ಹೋದೆ, ಕೈ ಹಿಡ್ಕೊಂಡೆ, ತೊಟ್ಟಿ ಬೇಡ ನಿನಗೆ ಬುಟ್ಟಿ ಆಸೆ ಇದೆ ಮಗು, 2 ಲಕ್ಷ ರೂಪಾಯಿ ಕಟ್ಟೆ ಕೈ ಕೊಡು, ಕೊಡ್ತಾನೆ ನಿನ್ ಕೈಗೊಂದು ಮಗು ಅಂತ ಹೇಳ್ದೆ. ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ, ಹಾರ ಹಾಕ್ದೆ, ಕರ್ಕೊಂಡ್ ಬಂದೆ. ಈಗ ನಾವಿಬ್ರು ಗಂಡ ಹೆಂಡತಿ. ಅಪ್ಪ ಇಬ್ಬರು ಚಿನ್ನದಂತ ಗಂಡ್ ಮಕ್ಳಿರೋವಾಗ ಹಣದಾಸೆಗೆ 2ನೇ ಮದುವೆ ಮಾಡ್ಕೊಂಡ್ ಬಂದಿದ್ಯಲ್ಲ, ಅದು ಈ ವಯಸ್ಸಿನಲ್ಲಿ. ನಿನ್ನ ಮುಸ್ಲಿಗೆ ನಿನ್ನ ಹರಾಜ್ ಹಾಕಿದ್ರೆ 50 ಪೈಸೆನೂ ಸಿಕ್ಕೋದಿಲ್ಲ. ನೋಡ್ದೆ ಅಷ್ಟಿಲ್ಲ, ಅತ್ತೆ ಇಲ್ಲದ ಮನೆ ಬೇಕು, ಅತ್ತೆ ಇಲ್ಲದ ಮನೆ ಬೇಕು ಅಂತ ಬಯಸಿ ನನ್ ಕಟ್ಕೊಂಡ್ಯಲ್ಲ, ಈಗ ಏನ್ ಮಾಡ್ತೀಯಾ? ಇನ್ನೇನ್ ಮಾಡೋದು, ಕರ್ಕೊಂಡ್ ಬಂದ ಆಯ್ತಲ್ಲ, ಆರ್ತಿ ಮಾಡಿ ಒಳಗ್ ಕರ್ಕೋತೀನಿ. ಸೂರ್ಯ ನಿಂತ್ಕೊಳ್ಳ ಆರ್ತಿ ಮಾಡ್ತಾರೆ, ನೀನ್ ಮಾಡಮ್ಮ. ಏಯ್ ಕಟ್ಟೆ ತನ್ ಚಿಟ್ಟೆ, ಮರ್ಯಾದೆ ಹೋಗ್ತೋ ಇಲ್ವೋ? ರೀ ಏನೇ ರೀ, ಹಿಡ್ಕೊಳ್ರಿ. ಬೃಂದಾವನನ ವೇಣು ಗಾನನ ಸಮ ಗಮನ ತೋರಿಸ್ತೀನಿ. ಶೀಲಮ್ಮ, ಏನ್ರಿ ಶೀಲಮ್ಮ, ನೀವು ಬನ್ನಿ ಈ ಕಡೆ. ಮದ್ವೆ. ತೊಟ್ಟಿ ತುಂಗ. ಯಾಕಪ್ಪ ತುಂಬಿದ ಮನೇಲಿ ಹೀಗೆ ಹೊಡ್ಕೋತಾ ಇದ್ಯಾ? ಓ ನನ್ನ ಹೆಂಡತಿ ನನ್ನನ್ನು ಬಿಟ್ಬಿಟ್ಟು ಓಡೋಗ್ಬಿಟ್ಲು. ಹೆಂಡತಿ ಓಡೋಗಿದಕ್ಕೆ ನಿಮ್ಮ ಅಪ್ರಾಣೆ ನೀನ್ ಅಳ್ತಾ ಇಲ್ಲ, ಅವಳ 2 ಲಕ್ಷ ರೂಪಾಯಿ ನಿನ್ ದಕ್ಕಿಲ್ವಲ್ಲ ಅಂತ ಅದೆಲ್ಲ ಅಳ್ತಿದ್ಯಾ. ಕಣೋ, ಅದ್ರ ಜೊತೆ ನನ್ ಸ್ವಂತದ್ 20 ರೂಪಾಯಿ ಹೊಂಟೋಯ್ತಲ್ಲೋ. 20 ರೂಪಾಯಿ? ಹೌದಮ್ಮ ಹೌದು. ಅವಳನ್ನ ಕರ್ಕೊಂಡೋಗಿ ಹೋಟ್ಲಲ್ಲಿ ತಿಂಡಿ ಕೊಡ್ಸಿದ ಖರ್ಚು 6 ರೂಪಾಯಿ, ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಹಾರ ಹಾಕಿದ ಖರ್ಚು 6 ರೂಪಾಯಿ, ಆಯ್ತು. ಆಟೋದಲ್ಲಿ ಕುಂಡ್ರಕೊಂಡು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ ಖರ್ಚು 6 ರೂಪಾಯಿ. ಇನ್ನು 2 ರೂಪಾಯಿ ಇದಲ್ಲ ಮಾವ? ಓ ತಲೆಗೆ ಹೂವ ಮುಡ್ಸದ್ ನಿಮ್ಮ ಅಪ್ಪ ಕೊಡ್ತಾನ? ಹೋಗ್ ಕೇಳಿ, ಮುಟ್ ನೋಡ್ಕೊಂಡು ಕೊಡ್ತಾನೆ. ಅಯ್ಯೋ 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 ಪಾಪಿಗಳ, ನನ್ನ ಹೆಂಡತಿಗಳ ದುಃಖದಲ್ಲಿ ಇದ್ದೀನಿ, ನನ್ನ ಬಗ್ಗೆ ಒಂಚೂರು ಯೋಚನೆ ಇಲ್ವಲ್ರಿ ನಿಮ್ಗೆ? ಹೆಂಡತಿ ಅಂತೆ ಹೆಂಡತಿ, ಯಾರಾದ್ರೂ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ ಸಾಕು, ಬೇಕಾದ್ರೆ ಕುಷ್ಠರೋಗದೊಳ್ಳ ಈ ಹೆಂಡತಿ ಅಂತ ಮನೆ ಕರ್ಕೊಂಡ್ ಬಂದ್ಬಿಡ್ತೀಯ. ಮಾತಾಡಬೇಡಿ, ಹೊಟ್ಟೋಗಿ ಲೀವ್ ಯರ್ ಓನ್. ಇನ್ಮೇಲೆ ಈ ಮನೆಯಲ್ಲಿ ಒಂದು ಮಾತಿಲ್ಲ, ಕಾಫಿ ಇಲ್ಲ, ತಿಂಡಿ ಇಲ್ಲ, ಏನೂ ಇಲ್ಲ. ನನ್ನ ಸ್ವಂತದ 20 ರೂಪಾಯಿ ಉಳಿಸೋ ತನಕ ಈ ಹೂವ ತಿನ್ಕೊಂಡು ನಾನು ಬದುಕ್ತೇನೆ.